गोविंदाय गोविंदाय नमः। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। नारायणं सुरगुरुं जगदेकनाथं नित्यप्रियं सुखालोकनमस्कृतं च दैवज्ञवर्जितं अजं विभुं मातृभूषं वन्दे भगवद्भं ಅವರಾಸರಬುದ್ಧಿವಂತಂ. ಮಹಾಭಾರತದ ಮಂಗಳದ ಶ್ಲೋಕವನ್ನು ನಾವು ಚಿಂತನೆಯನ್ನು ಮಾಡ್ತಾ ಇದ್ವಿ. ನಾರಾಯಣನಿಗೆ ನಮಸ್ಕಾರ ಮಾಡುತ್ತೇನೆ, ಅವನು ಯಾವ ರೀತಿ ಇದ್ದಾನೆ ಅಂತ ಹೇಳಿ ಮೊದಲ ವಿಶೇಷಣದಿಂದ ನಾವು ನೋಡಿದ್ವಿ. ಇನ್ನು ಸುರಗುರು ಆ ನಾರಾಯಣ ಅವನು ಗುಣಪೂರ್ಣ ಅಂತ ಹೇಳಿ ಹೇಳಿದ್ದಾರೆ. ಆ ಗುಣಪೂರ್ಣ ಯಾವ ರೀತಿ ಅಂತ ಹೇಳಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾನೆ. ಅವನು ಸುರಗುರು. ಗುರು ಅಂತ ಹೇಳಿದ್ರೆ ಯಾರನ್ನ ಗುರು ಅಂತ ಹೇಳಿ ಕರೀತಾರೆ ಹೇಳಿದ್ರೆ ಅಸಂಶಯ ಸಂಶಯಚ್ಯುತ ಗುರುತ್ವ ಮನೀಷಿದು ಅಂತ ಹೇಳಿ ಯಾರು ಯಾವುದೇ ಸಂಶಯವಿಲ್ಲದೆ ಯಾವುದೇ ವಿಚಾರದಲ್ಲೂ ಕೂಡ ಸಂಶಯವಿಲ್ಲದೆ ಎಲ್ಲರ ಸಂಶಯವನ್ನು ಪರಿಹಾರ ಯಾರು ಮಾಡ್ತಾರೆ ಅಂತವರನ್ನ ಗುರು ಅಂತ ಹೇಳಿ ಕರೀತಾರೆ. ಇನ್ನು ಬೇರೆ ಬೇರೆ ಶರೀರದ ಲಕ್ಷಣಗಳನ್ನು ಹೇಳ್ತಾರೆ. ಆದರೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ತನ್ನಲ್ಲಿ ಯಾವುದೇ ಸಂಶಯ ಇರಬಾರದು, ಇನ್ನೊಬ್ಬರ ಸಂಶಯವನ್ನ ಪರಿಹಾರ ಮಾಡುವವನಾಗಿರಬೇಕು. ಇಂಥವರನ್ನ ಗುರು ಅಂತ ಹೇಳಿ ಕರೀತಾರೆ. ಅದರಿಂದ ಅಂತಹ ಗುರು ಯಾರು ಅಂತ ಹೇಳಿದ್ರೆ ಎಲ್ಲ ವಿಷಯದಲ್ಲಿಯೂ ಕೂಡ ಎಲ್ಲವನ್ನು ಬಲ್ಲವನು ಅದು ನಾರಾಯಣ. ಅದರಿಂದ ದೇವತೆಗಳಿಗೂ ಕೂಡ ಗುರುವಾದವನವನು ಅಂತ ಹೇಳಿ ಎಲ್ಲ ಭಾಗವತದ ಮಂಗಳ ಶ್ಲೋಕದಲ್ಲಿ ಹೇಳಬೇಕಾದ್ರೆ ಹೃದಯ ಆದಿಕವಯಿ ಅಂತ ಹೇಳಿ ಆದಿಕವಯಿ ಬ್ರಹ್ಮನಿಗೂ ಚತುರ್ಮುಖ ಬ್ರಹ್ಮನಿಗೂ ಕೂಡ ಉಪದೇಶವನ್ನ ಮಾಡಿದವನು ನಾರಾಯಣ ಅಂತ ಹೇಳಿ ಹೀಗೆ ಇಡೀ ಜೀವೋತ್ತಮನಿಗೆ ಉಪದೇಶ ಮಾಡಿದವನು. ಅದರಿಂದ ಸಕಲ ದೇವತೆಗಳಿಗೂ ಕೂಡ ಗುರುವಾದವನು, ಸಕಲ ಜೀವಜಾತಕ್ಕೂ ಗುರುವಾದವನು ನಾರಾಯಣ. ಅಂತಹ ನಾರಾಯಣನನ್ನ ನಮಸ್ಕರಿಸ್ತೇನೆ ಅಂತ ಹೇಳಿ ಭಾರತದಲ್ಲಿ ಮಂಗಳಾಚರಣೆಯನ್ನು ಮಾಡುತ್ತಾರೆ. ಇನ್ನು ಸಕಲ ಲೋಕ ನಮಸ್ಕೃತಂಚ ಅಂತ ಹೇಳಿ ಸಕಲ ಲೋಕ ನಮಸ್ಕೃತಂ ನಾರಾಯಣಂ ಒಂದೇ. ಸಕಲ ಲೋಕ ಅಂತ ಹೇಳಿದ್ರೆ ನಮಗೆ ಲೋಕ ಅಂತ ಹೇಳಿದ್ರೆ ಏನು ಗೊತ್ತುಂಟು? ಜಗತ್ತು ಅಂತ ಹೇಳಿ ಅರ್ಥ. ಲೋಕ ಅಂತ ಹೇಳಿದ್ರೆ ಜಗತ್ತು ಅಂತ ಒಂದು ಅರ್ಥ. ಇನ್ನು ಜಗತ್ತು ಅಂತ ಹೇಳಿ ಜಗತ್ತಿನಲ್ಲಿರುವಂತಹ ಮನುಷ್ಯರು ಕೂಡ ಲೋಕ ಶಬ್ದದಿಂದ ಕರೆಯಲ್ಪಡ್ತಾರೆ. ಅದರಿಂದ ಸಕಲ ಲೋಕ ಅಂತ ಹೇಳಿದ್ರೆ ಸಕಲ ಭಕ್ತರು ಅಂತ ಹೇಳಿ ಅರ್ಥ, ಸಕಲ ಜನರು ಅಂತ ಅರ್ಥ. ಅದರಿಂದ ಸಕಲ ಜನರಿಂದಲೂ ಕೂಡ ನಮಸ್ಕಾರ ಮಾಡಲ್ಪಡುವವನು ಅದು ನಾರಾಯಣ. ಅಂತಹ ನಾರಾಯಣನನ್ನ ನಾನು ನಮಸ್ಕಾರ ಮಾಡ್ತೇನೆ. ಇನ್ನು ಭಕ್ತ ಪ್ರಿಯನ್, ಭಕ್ತನಿಗೆ ಪ್ರಿಯನಾದವನು ಯಾರು? ನಾರಾಯಣ. ಅದಕ್ಕೆ ಹೆಚ್ಚು ವಿಶೇಷತೆ ಏನಿಲ್ಲ. ಆದ್ರೆ ಭಕ್ತನಿಗೆ ಪ್ರಿಯನಾದವನು ದೇವರು ಅಂತ ಹೇಳೋದಕ್ಕಿಂತ ಯಾರು ದೇವರಿಗೆ ಯಾರು ಪ್ರಿಯನಾಗಿದ್ದಾನೋ ದೇವರನ್ನೇ ಭಕ್ತರನ್ನೇ ಪ್ರಿಯ ಅಂತ ಹೇಳಿ ಹೇಳುವವನು ಆ ದೇವರು ಅಂತ ಹೇಳಿ ಅದರ ಅರ್ಥ. ಅಂದ್ರೆ ಭಕ್ತರೇ ಪ್ರಿಯರು ಅಂತ ಹೇಳಿದ್ರೆ ನಾವು ಅನೇಕ ಕಡೆಯಲ್ಲಿ ದೇವರ ಅನುಗ್ರಹ ಮಾಡಿದವರನ್ನ ನಾವು ನೋಡ್ತೇವೆ. ನಾವು ಗಜೇಂದ್ರ ಮೋಕ್ಷವನ್ನ ಹೇಳಿದ್ದೇವೆ. ಅಲ್ಲಿ ಅವನು ಗಜೇಂದ್ರ ತಾನು ಆಪತ್ತಿನಲ್ಲಿರ್ಬೇಕಾದ್ರೆ ಆ ಭಗವಂತನನ್ನ ತಾನಿದ್ದಲ್ಲಂತಹ ಸರೋವರದಲ್ಲಿದ್ದಂತಹ ತಾವರೆಯನ್ನ ಹಿಡಿದುಕೊಂಡು ಭಗವಂತನ ಸ್ತುತಿ ಮಾಡ್ತಾನೆ. ಆ ಕ್ಷಣದಲ್ಲಿ ಅವನು ಬಂದು ರಕ್ಷಣೆಯನ್ನ ಮಾಡ್ತಾನೆ. ಇನ್ನು ಅಂಬರೀಷ ಮಹಾರಾಜ ಅವನು ಉಪವಾಸ ವ್ರತವನ್ನ ಮಾಡಿ ವಿಶೇಷವಾಗಿ ಶ್ರೀಹರಿಯ ಸೇವೆಯನ್ನ ಮಾಡ್ತಾ ಇರ್ತಾನೆ. ಅವನ ಮೇಲೆ ಕೃತ್ರಿಮವನ್ನ ಮಾಡಿದಾಗ ಆ ಕೃತ್ರಿಮವನ್ನ ಭಗವಂತನ ಸುದರ್ಶನ ಚಕ್ರ ಸಂಹಾರ ಮಾಡಿ ಅವನಿಗೆ ರಕ್ಷಣೆಯನ್ನ ಕೊಟ್ಟಿತು. ಹೀಗೆ ಮತ್ತೆ ನಾವು ಮಹಾಭಾರತದಲ್ಲಿ ಯುದ್ಧವನ್ನು ನೋಡ್ತೇವೆ. ಆ ಯುದ್ಧದಲ್ಲಿ ಭೀಷ್ಮಾಚಾರ್ಯರನ್ನ ಶ್ರೀಕೃಷ್ಣ ಅನುಗ್ರಹ ಮಾಡ್ತಾನೆ. ಅದು ಕೂಡ ಯಾವ ರೀತಿ ಅಂತ ಹೇಳಿದ್ರೆ ಶ್ರೀಕೃಷ್ಣ ಒಂದು ಪ್ರತಿಜ್ಞೆಯನ್ನು ಮಾಡಿರ್ತಾನೆ, ನಾನು ಆಯುಧವನ್ನು ಹಿಡಿಯುವುದಿಲ್ಲ ಅಂತ. ಅದಕ್ಕೆ ಭೀಷ್ಮರು ಕೂಡ ಒಂದು ಪ್ರತಿಜ್ಞೆಯನ್ನು ಮಾಡಿರ್ತಾರೆ, ನಾನು ಶ್ರೀಕೃಷ್ಣನ ಕೈಯಲ್ಲಿ ಆಯುಧವನ್ನ ಹಿಡಿಸ್ತೇನೆ ಅಂತ. ಹೀಗೆ ಯಾರ ಪ್ರತಿಜ್ಞೆ ಸತ್ಯವಾಯಿತು ಅಂತ. ಅದಕ್ಕೆ ಶ್ರೀಕೃಷ್ಣ ತನ್ನ ಭಕ್ತರ ಪ್ರತಿಜ್ಞೆಯನ್ನೇ ಸತ್ಯ ಮಾಡಬೇಕು ಅಂತ ಹೇಳಿ ತಾನೇ ಆ ಭೀಷ್ಮರ ಎದುರುಗಡೆ ಆಯುಧವನ್ನು ಹಿಡಿದುಕೊಂಡು ಅವನನ್ನ ಸಂಹಾರ ಮಾಡೋದಕ್ಕೆ ಹೋಗ್ತಾರೆ. ಆಗ ಭೀಷ್ಮರು ಸ್ತುತಿಯನ್ನ ಮಾಡ್ತಾರೆ. ತನ್ನ ಭಕ್ತನ ಪ್ರತಿಜ್ಞೆಯನ್ನ ಸಾರ್ಥಕ ಮಾಡಬೇಕೋಸ್ಕರ ತನ್ನ ಪ್ರತಿಜ್ಞೆಯನ್ನೇ ನೀಡಿದವನು ಶ್ರೀಕೃಷ್ಣ ಅಂತ ಹೇಳಿ. ಅದರಿಂದ ಭಕ್ತರು ಎಷ್ಟು ಪ್ರಿಯರು ಅಂತ ಹೇಳಿದ್ರೆ ತನ್ನ ಮಾತನ್ನು ಕೂಡ
ಬದಿಗಿಟ್ಟು ತನ್ನ ಪ್ರತಿಜ್ಞೆಯನ್ನು ಕೂಡ ಬದಿಗಿಟ್ಟು ಭಕ್ತರಿಗೋಸ್ಕರ ಅನುಗ್ರಹ ಮಾಡುವಂತವನು ಅಂತ ಅರ್ಥ. ಅದರಿಂದ ಅಂತಹ ಭಗವಂತನ ಪ್ರಾರ್ಥನೆಯನ್ನ ನಾವು ಮಾಡಿದಾಗ, ನಾವು ಭಕ್ತರಾಗಿ ಪ್ರಾರ್ಥನೆಯನ್ನ ಮಾಡಿದಾಗ ನಮ್ಮ ಅಭೀಷ್ಟಗಳನ್ನ ಆ ಭಗವಂತ ನೆರವೇರಿಸ್ತಾನೆ. ಅದರಿಂದ ಅಂತಹ ಮಂಗಳ ಶ್ಲೋಕದಲ್ಲಿ ಆ ಭಗವಂತನ ಈ ಮಹಿಮೆಯನ್ನು ನಮಗೆ ತಿಳಿಸ್ತಾರೆ. ಇವತ್ತು ವರಮಹಾಲಕ್ಷ್ಮಿ ವ್ರತವನ್ನ ನಾವಿಲ್ಲಿ ಆಚರಣೆಯನ್ನ ಮಾಡಿದ್ದೇವೆ. ವರಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಲಕ್ಷ್ಮೀನಾರಾಯಣರನ್ನ ಕಲಶ ಮಧ್ಯದಲ್ಲಿ ಕಲ್ಪೋಕ್ತ ಪೂಜಾ ಕ್ರಮದಲ್ಲಿ ಆರಾಧನೆಯನ್ನು ಮಾಡುವಂಥದ್ದು. ಇದರ ಮುಖ್ಯ ಉದ್ದೇಶ ದಂಪತಿಗಳು ಪತಿ ಪತ್ನಿಯರು ಅನ್ಯೋನ್ಯವಾಗಿ ಇರುವಂತದ್ದು ಒಂದು ಕಾರಣ ಅಂತ ಹೇಳಿದ್ರೆ, ಇನ್ನೊಂದು ನಮ್ಮ ಮನೆಯಲ್ಲಿ ಸಂಪತ್ತು ವೃದ್ಧಿ ಆಗುವುದಕ್ಕೋಸ್ಕರ. ಅದರಿಂದ ಅಂತಹ ಸಕಲ ಐಶ್ವರ್ಯಗಳು ಅಭಿವೃದ್ಧಿಯಾಗಿ ದಾಂಪತ್ಯ ಜೀವನ ಅನ್ನುವಂಥದ್ದು ಅದು ಅನ್ಯೋನ್ಯವಾಗಿ ಇರುವಂತಹ ಒಂದು ಅನುಗ್ರಹವನ್ನು ಮಾಡುವಂತಹ ಒಂದು ವ್ರತವನ್ನ ನಾವಿಲ್ಲಿ ಆಚರಣೆ ಮಾಡಿದ್ದೇವೆ. ಎಲ್ಲ ಭಕ್ತರಿಗೂ ಕೂಡ ಅಂತಹ ಅನುಗ್ರಹವನ್ನು ದೇವರು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇವೆ. ಮುಂದಿನ ಚಿಂತನೆ ನಾಳೆ ದಿವಸ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.